ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನನಗೆ ಮೊಸರನ್ನ ಕೊಡ್ದಂಗೆ ಆಗ್ತಾ ಇದ್ದೀನಿ. ಈ ಥರ ಮೊಸರನ್ನ ಇದೆ. ಮೊಸರನ್ನ ಇದೇ ಥರ ಮೊಸರಿಗೆ ಈರುಳ್ಳಿ ಹಾಕ್ಬಿಟ್ಟು ಈ ಥರ ಕಲಿಸಿಟ್ಟಿದ್ದೀನಿ. ನೋಡಿ, ಈ ಥರ ಇದು ಸ್ವಲ್ಪ ಒಂದು 5 ನಿಮಿಷ ಅದಕ್ಕೆ ತೆಗೆದುಬಿಟ್ಟು ಮೊಸರನ್ನ ಹಾಕೋದು. ಖಾರ ಏನು ಬೇಡ, ಇದಕ್ಕೆ ಖಾರ ನಾವು ಹಸಿ ಖಾರನೇ ಹಾಕ್ತಾಯಿದ್ವಿ. ಇದು ಒಗ್ಗರಣೆಗೆ ಹಾಕಿದ್ವಲ್ಲ, ನೋಡಿ, ಇದೊಂದು ಚಿಕ್ಕದು ವಿಡಿಯೋ, ಇವತ್ತಿಂದು ಚಿಕ್ಕ ವಿಡಿಯೋ ಮಾಡಾಕ್ತಾಯಿದ್ದೀನಿ. ಇವತ್ತು ರಾತ್ರಿ ಊಟಕ್ಕಿದೆ ಮೊಸರನ್ನ. ಇನ್ನು ಒಗ್ಗರಣೆ ಹಾಕಿ ತಿಂದು ಬೋರ್ ಆದಾಗ ಈ ಥರ ಮೊಸರನ್ನ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ದಾಳಿಂಬೆ ಹಣ್ಣು ಇದ್ರೂ ಚೆನ್ನಾಗಿರುತ್ತೆ. ಇಲ್ಲ, ಅದಕ್ಕಾಗಿ ಬರೀ ಇಷ್ಟೇ ಮಾಡ್ತಾಯಿದ್ದೀನಿ. ಮೊಸರನ್ನ ನೋಡಿ, ಈ ಥರ ಈ ಮೊಸರನ್ನ ಜೊತೆ ಈ ಥರ ಹಸಿ ಖಾರ ಕುಟ್ಟಿಕ್ಕಿದ್ದೀವಿ ನಾವು. ಇದ್ರ ಜೊತೆ ತಿಂದರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಈ ಥರ ಹಪ್ಪಳ ಮತ್ತು ಆಲೂಗೆಡ್ಡೆಲಿ ಈ ಥರ ಲೇಸ್ ಥರ ಈ ಥರ ಎಣ್ಣೆಲಿ ಹಾಕಿ ಫ್ರೈ ಮಾಡಿದ್ದೀನಿ. ನೋಡಿ, ಮೊಸರನ್ನ ಇದ್ರ ಜೊತೆ ಇದು ಕಾಂಬಿನೇಷನಾಗಿ ಚೆನ್ನಾಗಿರುತ್ತೆ. ಮೊಸರನ್ನ ಜೊತೆ ಹಸಿ ಖಾರ, ಇದು ಹಸಿಮೆಣ್ಸಿಕಾಯಿ ಖಾರ ನಾವೇ ಕುಟ್ಟಿರೋದು. ಈ ಥರ ನೋಡಿ, ಇವತ್ತಿನ ನಮ್ಮದು ರಾತ್ರಿ ಊಟ ಇದೇ ಇದೆ. ನೋಡಿ ಫ್ರೆಂಡ್ಸ್, ಚಿಕ್ಕದೊಂದು ವಿಡಿಯೋ ಇದು. ನೋಡಿ, ಈ ಥರ ಇದೆ. ನೋಡಿ, ಈ ಥರ ನೋಡಿ, ಈ ಥರ ನೈಟು ಊಟ ಇದ್ದೀವಿ ನಾವು. ಒಗ್ಗರಣೆ ಬೇಡ ಅಂಥೇಳಿ ಒಗ್ಗರಣೆ ಹಾಕಿ ತಿಂದು ಬೋರ್ ಆಗೈತೆ. ಅದರಿಂದ ಈ ಥರ ಮೊಸರನ್ನ, ಆಲೂ ಚಿಪ್ಸ್, ಹಪ್ಪಳ, ಈ ಥರ ಹಸಿ ಖಾರ ತಿಂದರೆ ತುಂಬ ಟೇಸ್ಟ್ ಇರ್ತದೆ. ಮೊಸರನ್ನಕ್ಕೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಚಿಕ್ಕ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.